ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಆ್ಯಂಕರ್ ಅನುಶ್ರೀ ದಿಢೀರ್ ಅಂತ ಏನು ಹೇಳಿದ್ದಾರೆ. ಎಲ್ಲರಿಗೂ ಗಿರ್ಮಿ ಕನ್ನಡ ಟಿವಿ ಯೂಟ್ಯೂಬ್ ಚಾನಲ್ಗೆ ಸುಸ್ವಾಗತ ಅಂತ ಹೇಳ್ತೀವಿ. ಶುರು ಮಾಡೋಕ್ಕಿಂತ ಮೊದಲು ಯಾರೆಲ್ಲ ನಮ್ಮ ಯೂಟ್ಯೂಬ್ ಚಾನಲ್ ಬಂದು ನೋಡ್ತಿದ್ರಿ ಅವರಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಅಲ್ಲೇ ಪಕ್ಕದಲ್ಲಿರೋ ಬೆಲ್ಲೈಕನ್ನ ಪ್ರೆಸ್ ಮಾಡಿ. ಕನ್ನಡಿಗರ ಪಾಲಿಗೆ ಆ್ಯಂಕರ್ ಅನುಶ್ರೀ ತುಂಬಾ ವಿಶೇಷ. ಅದರಲ್ಲೂ ಆ್ಯಂಕರ್ ಅನುಶ್ರೀ ಅವರ ಕನ್ನಡಿಗರ ಮನೆ ಅಂತಲೂ ಕೂಡ ಕರೆದುಂಟು. ಕಿರುತೆರೆ ಲೋಕದ ಸೂಪರ್ ಸ್ಟಾರ್ ಅಂತಲೇ ಫೇಮಸ್ ಆಗಿರುವ ಆ್ಯಂಕರ್ ಅನುಶ್ರೀ ಕೋಟಿ ಅಭಿಮಾನಿಗಳ ಸಾಗರವನ್ನು ಸಂಪಾದಿಸಿದ್ದಾರೆ. ಕನ್ನಡ ರಿಯಾಲಿಟಿ ಶೋಗಳ ಪಾಲಿನ ರಾಣಿ ಕೂಡ ಆ್ಯಂಕರ್ ಅನುಶ್ರೀ ಅಂತಾರೆ ಅವರ ಫ್ಯಾನ್ಸ್. ಹೀಗಿದ್ದರೂ ಆ್ಯಂಕರ್ ಅನುಶ್ರೀ ಅವರಿಗೆ ಪದೇ ಶತ್ರುಗಳ ಕಾಟ, ವಿರೋಧಿಗಳ ಕಾಟ ಕೂಡ ಇದೆ ಅಂತಲೇ ಹೇಳ್ಬೋದು. ಆ್ಯಂಕರ್ ಅನುಶ್ರೀ ಇವರ ಬೆಳವಣಿಗೆ ಸಹಿಸಲು ಕೆಲವರು ಸೋಷಿಯಲ್ ಮೀಡಿಯಾದಲ್ಲಿ ಮೂಲಕ ತಮ್ಮ ಕೈಗೆಲಾಗುವ ಎಲ್ಲ ಪ್ರಯತ್ನಗಳನ್ನು ಮಾಡಿ ವದಂತಿ ಹಬ್ಬಿಸುವ ಕೆಲಸ ಮಾಡುತ್ತಿದ್ದಾರೆ. ಈ ಜೊತೆಗೆ ಆ್ಯಂಕರ್ ಅನುಶ್ರೀ ಅವರ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ಕಮೆಂಟ್ ಹಾಕಿ ಸರಿಯಾಗಿ ಉತ್ತರ ಪಡೆದ ವಿರೋಧಿಗಳಿಗೆ ಕೂಡ ಇದ್ದಾರೆ. ಹೀಗೆ ಎಲ್ಲವನ್ನು ನೋಡುತ್ತಾ ಇದ್ದ ಆ್ಯಂಕರ್ ಅನುಶ್ರೀ ಈಗ ಸರಿಯಾಗಿ ಉತ್ತರ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಹೊಸ ವರ್ಷ ಶುರುವಾಗಿರುವ ಆ್ಯಂಕರ್ ಅನುಶ್ರೀ ಅವರು ಏನು ಹೇಳಿದ್ದಾರೆ ಅಂತ ನೋಡೋಣ. ಹೊಸ ವರ್ಷ ಶುರುವಾಗುವ ಸಮಯದಲ್ಲಿ ಹಿಂದೆ ನನ್ನ ಬೈದವರೆಲ್ಲ ಚೆನ್ನಾಗಿರಲಿ, ಮುಂದೆ ನನ್ನ ಬೈಯುವವರೆಲ್ಲ ಅಂದನವಿರಲಿ, ಕುಂದು ಇಟ್ಟವರೆಲ್ಲ ಕುದುರೆ ಕಟ್ಟಿ ಬಾಳಲ್ಲಿ, ಬಂದು ಒದ್ದವರಿಗೆ ಒತ್ತದ ಗದ್ದೆ ಬೆಳೆಯಲಿ. ಹೀಗೆ ದಾಸಶ್ರೇಷ್ಠರ ಕನಕದಾಸರ ಸಾಲುಗಳನ್ನು ಹೇಳಿ ತಮ್ಮ ಅಭಿಮಾನಿಗಳಿಗೆ ಶುಭ ಕೋರುವ ಜೊತೆಯಲ್ಲಿ ಶತ್ರುಗಳ ಹಾಗೂ ವಿರೋಧಿಗಳ ಉತ್ತರವನ್ನು ನೀಡಿದ್ದಾರೆ ಅಂತ ಇದೀಗ ಚರ್ಚೆ ಶುರುವಾಗಿದೆ. ಅಭಿಮಾನಿಗಳು ಆ್ಯಂಕರ್ ಅನುಶ್ರೀ ಅವರ ಈ ಸಾಲುಗಳನ್ನು ಕೇಳಿ ಫುಲ್ ಖುಷಿಯಾಗಿದ್ದಾರೆ. ಓಕೆ, ಸುಂದರ ಲಭಿಸುವ